ರಾಷ್ಟ್ರ ರಾಜಧಾನಿ ದೆಹಲಿಯ ಕೆಂಪುಕೋಟೆಯ ಲಾಲ್ ಚೌಕ್ ಬಳಿ ನಿನ್ನೆ ಸಾಯಂಕಾಲ 7 ಗಂಟೆ ಬಳಿಗೆ ನಡೆದಂತಹ ಭೀಕರ ಸ್ಫೋಟ ಪ್ರಕರಣದ ತನಿಖೆ ಈಗ ತೀವ್ರಗೊಳ್ತಾ ಇದೆ. ಸಾಕಷ್ಟು ತನಿಖಾ ಸಂಸ್ಥೆಗಳು ತನಿಖೆಯನ್ನು ನಡೆಸ್ತಾ ಇವೆ. ದೆಹಲಿಯ ಕೆಂಪುಕೋಟೆ ಬಳಿ ನಡೆದಂತಹ ಆತ್ಮಾಹುತಿ ಬಾಂಬ್ ದಾಳಿ ಇದುವರೆಗೆ 12 ಮಂದಿ ಸಾವನ್ನಪ್ಪಿದ್ದಾರೆ, 20 ಮಂದಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ತನಿಖೆಯಲ್ಲೂ ಕೂಡ ಒಂದೊಂದೇ ಸ್ಫೋಟಕ ಸತ್ಯಗಳು ಬಯಲಾಗ್ತಾ ಇದೆ. ಸ್ಫೋಟ ಸ್ಥಳದಿಂದ ತನಿಖೆಗೆ ಇಳಿದಿದ್ದಾರೆ ಎನ್ಐಎ, ರಾಷ್ಟ್ರೀಯ ತನಿಖಾ ದಳದವರು ಕೂಡ ಬಂದಿದ್ದಾರೆ. ಆತ್ಮಾಹುತಿ ಬಾಂಬರ್ ವೈದ್ಯ ಉಮರ್ ಕುಟುಂಬಸ್ಥರು ಸೇರಿದಂತೆ ಒಟ್ಟು ಶಂಕಿತ 12 ಮಂದಿಯನ್ನ ವಶಕ್ಕೆ ಪಡೆದು ಈಗ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ದೆಹಲಿಯ ಕೆಂಪುಕೋಟೆ ಬಳಿ ಆತ್ಮಾಹುತಿ ಬಾಂಬ್ ದಾಳಿಯ ಅಪ್ಡೇಟ್ಸ್ ಅನ್ನು ನಿಮಗೆ ನಾವು ಕೊಡ್ತಾ ಇದ್ದೀವಿ. ನಿನ್ನೆ ರಾತ್ರಿ 7 ಗಂಟೆ ಸಂದರ್ಭದಲ್ಲಿ ನಡೆದಂತಹ ಬಾಂಬ್ ಸ್ಫೋಟ ಅದಾದ ಬಳಿಕ ಇಲ್ಲಿಯ ತನಕ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ, ಯಾರ್ಯಾವ ತನಿಖಾ ಸಂಸ್ಥೆಗಳು ಸ್ಥಳಕ್ಕೆ ಬಂದಿವೆ, ಏನೆಲ್ಲ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ, ಅದರಲ್ಲಿ ಒಂದು ಕ್ಲಾರಿಟಿ ಸಿಗ್ತಾ ಇರತಕ್ಕಂಥದ್ದು ಡಾಕ್ಟರ್ ಉಮರ್ ಅಂತಕ್ಕಂಥವನೇ ಈ ಆತ್ಮಹತ್ಯಾ ದಾಳಿಯ ಮಾಸ್ಟರ್ ಮೈಂಡ್ ಅಂತ ಗೊತ್ತಾಗಿದೆ. ಹಾಗಾಗಿ ಆತನ ಕುಟುಂಬಸ್ಥರನ್ನ ಈಗ ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ. ಇದರ ಜೊತೆಗೆ ಫರೀದಾಬಾದ್ ಅಂತಂದ್ಬಿಟ್ಟು ನಿನ್ನೆ ಏನು ಕೆಲವ್ರನ್ನ ಅರೆಸ್ಟ್ ಮಾಡಿದ್ರು, ಸ್ಫೋಟಕಗಳನ್ನು ವಶಪಡಿಸ್ಕೊಂಡಿದ್ರು, ಅದಕ್ಕೂ ನಿನ್ನೆಯ ದೆಹಲಿ ಸ್ಫೋಟಕ್ಕೂ ಲಿಂಕ್ ಇದೆ ಅಂತಕ್ಕಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಸೊ ಇಲ್ಲಿ ತನಕ ಅರೆಸ್ಟ್ ಆಗಿರ್ತಕ್ಕಂಥ ಶಂಕಿತ ಉಗ್ರರ ಸಿಂಡಿಕೇಟ್ ಗೊತ್ತಾಗಿದೆ. ಸಾವಿನ ಸಂಖ್ಯೆ 12ಕ್ಕೆ ಏರಿಕೆಯಾಗಿದೆ. 20ಕ್ಕೂ ಹೆಚ್ಚು ಮಂದಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ದೆಹಲಿಯ ಕೆಂಪುಕೋಟೆ ಬಳಿ ನಡೆದಂತಹ ಆತ್ಮಾಹುತಿ ದಾಳಿ ಕಾರ್ನಲ್ಲಿ ಭಯೋತ್ಪಾದಕ ಸಂಘಟನೆಯಿಂದಲೇ ಉಗ್ರ ಕೃತ್ಯವಾಗಿರೋದು ಕೂಡ ಗೊತ್ತಾಗ್ತಾ ಇದೆ. ಅನುಮಾನ ವ್ಯಕ್ತಪಡಿಸಿದೆ ತನಿಖಾ ಸಂಸ್ಥೆಗಳು, ಈ ಸಂಘಟನೆಗಳಿರಬಹುದು ಅಂತ. ಅಮೋನಿಯಂ ನೈಟ್ರೇಟ್, ಫ್ಯೂಯಲ್ ಆಯಿಲ್ ಮತ್ತು ಜಿಲೆಟಿನ್ ಕಡ್ಡಿಗಳನ್ನು ಬಳಸಲಾಗಿದೆ, ಡೆಟೋನೇಟರ್ಗಳನ್ನ ಬಳಸಿ ಸ್ಫೋಟವನ್ನು ನಡೆಸಲಾಗಿದೆ ಅಂತಕ್ಕಂಥದ್ದು ಗೊತ್ತಾಗಿರ್ತಕ್ಕಂಥದ್ದು ಪ್ರಾಥಮಿಕ ತನಿಖೆಯಲ್ಲಿ. ಸ್ಫೋಟದ ಸ್ಥಳದಲ್ಲಿ ಹಲವು ಕುರುಹುಗಳು ಪತ್ತೆಯಾಗಿದೆ. FSL ಟೀಮ್ ಅವರು ಸ್ಪಾಟ್ಗೆ ಬಂದಿದ್ದರು. 800ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ನಡೀತಾ ಇರತಕ್ಕಂಥ ತನಿಖೆ 1 ದಿನ 2 ದಿನದಲ್ಲಿ ಎಲ್ಲ ಕನ್ಫರ್ಮ್ ಆಗ್ತಾ ಹೋಗುತ್ತೆ. ಯಾರಿದ್ದಾರೆ ಇದರ ಹಿಂದೆ, ಏನು ಎತ್ತ, ಯಾರ್ಯಾರ ಲಿಂಕ್ ಇದೆ, ಯಾರು ಕೈ ಜೋಡಿಸಿದ್ದಾರೆ, ಯಾವ ಕಾರಣಕ್ಕೆ ನಡೆದಿದೆ, ಭಯೋತ್ಪಾದಕರಿಗೆ ಕಾರಣ ಯಾಕೆ ಬೇಕು, ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡೋದೇ ಅವ್ರ ಕೆಲಸ. ಜನ ಭಯದಿಂದ ಒದ್ದಾಡಬೇಕು, ಆಗಾಗ್ಗೆ ಸಾವು ನೋವುಗಳಾಗ್ತಾ ಇರಬೇಕು, ಜನ ಹೆದರ್ಕೋಬೇಕು. ನಿನ್ನೆ ಘಟನಾ ಸ್ಥಳದ ಕೆಲವು ದೃಶ್ಯಾವಳಿಗಳು ಎಲ್ಲವೂ ಕೂಡ ಲಭ್ಯವಾಗಿರೋದನ್ನು ತಾವು ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಲೆಫ್ಟ್ ವಿಂಡೋದಲ್ಲಿ ಅಲ್ಲಿ ಬೆಂಕಿ ಹೊತ್ತಿ ಉರಿತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆ ಗಾಬರಿಯಾಗಿರ್ತಕ್ಕಂಥ ಜನರು. ನಿಮಗೆ ಸ್ಫೋಟ ನಡೆದ ಸ್ಥಳದಿಂದ 200-300 ಮೀಟರ್ ತನಕನೂ ಕೂಡ ಅದರ ಪರಿಣಾಮ ಬಿದ್ದಿದೆ. ಸ್ಫೋಟ ಸಂಭವಿಸಿದ ಜಾಗದಿಂದ 200 ಮೀಟರ್ ದೂರದಲ್ಲಿರೋ ಒಂದು ಕಾರ್ ಕೂಡ ಡ್ಯಾಮೇಜ್ ಆಗಿದೆ. ಪಕ್ಕದಲ್ಲೇ ಇದ್ದಂತಹ ಮೆಟ್ರೋ ಸ್ಟೇಷನ್ ಗೇಟ್ ನಂಬರ್ 1 ಅದರ ಬಳಿಯ ಗಾಜುಗಳೆಲ್ಲ ಪುಡಿಪುಡಿಯಾಗಿದೆ. ಒಂದು ರೀತಿಯಲ್ಲಿ ಬ್ಲಾಸ್ಟ್ ತೀವ್ರತರವಾಗಿ ನಡೆದಿದೆ. ಆರಂಭದಲ್ಲಿ ಇದು CNG ಬ್ಲಾಸ್ಟ್ ಇರ್ಬೋದು ಅಂತ ಅಂದ್ಕೊಂಡ್ರು, ಬಟ್ ಅಲ್ಲ, ಇದು ಭಯೋತ್ಪಾದಕ ಸಂಘಟನೆಯ ಕೃತ್ಯ. ಈಗ ಒಂದು ಕನ್ಕ್ಲೂಷನ್ಗೆ ಬರ್ತಾ ಇದ್ದಾರೆ. ಒಂದೊಂದೇ ವಿಚಾರದಲ್ಲಿ ಕನ್ಕ್ಲೂಷನ್ಗೆ ಬರ್ತಾ ಇದ್ದಾರೆ. 800ಕ್ಕೂ ಹೆಚ್ಚು ಅಧಿಕಾರಿಗಳು, ಒಬ್ಬಿಬ್ಬರಲ್ಲ, ತನಿಖೆ ನಡೀತಾ ಇರೋದು. ಈ ದೆಹಲಿಯ ಸ್ಫೋಟಕ್ಕೆ ಫರೀದಾಬಾದ್ ಲಿಂಕ್. ಬಂಧಿತ ವೈದ್ಯರ ಮೊಬೈಲ್ನಲ್ಲಿ ಪಾಕಿಸ್ತಾನದ ಮೊಬೈಲ್ ಸಂಖ್ಯೆಗಳು ಸಿಕ್ಕಿದೆಯಂತೆ. ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಜೊತೆ ವೈದ್ಯರ ನಂಟು. ಕೆಲವ್ರನ್ನ ಅರೆಸ್ಟ್ ಮಾಡಿದಾರಲ್ಲ ಅವರು, ಡಾಕ್ಟರ್ ಆದಿಲ್ ಸೇರಿದಂತೆ ಅಕಾಡೆಮಿಕ್ ನೆಟ್ವರ್ಕ್ ಮೂಲಕ ಹಣ ಸಂಗ್ರಹವನ್ನು ಮಾಡಿದ್ರು ಅಂತ ಗೊತ್ತಾಗಿದೆ. ಸಾಮಾಜಿಕ ಕಾರ್ಯದ ಹೆಸರಿನಲ್ಲಿ ಹಣ ಸಂಗ್ರಹ ಮಾಡೋದು ಇದೇ ಕೆಲಸ ಇವರಿಗೆ. ಭಯೋತ್ಪಾದನಾ ಕೃತ್ಯಗಳಿಗೆ ಹಣವನ್ನು ಬಳಕೆ ಮಾಡೋದು. ನೀವು ಫಂಡ್ ಬೇಕಲ್ಲ ಎಲ್ಲದಕ್ಕೂ. ಸಂಗ್ರಹವಾದ ಹಣದಲ್ಲಿ ಶಸ್ತ್ರಾಸ್ತ್ರಗಳ ಖರೀದಿ, AK-47, AK-56 ಎಲ್ಲ ಸಿಕ್ಕಿದೆ. ಫರೀದಾಬಾದ್ನ ಲಿಂಕ್ ಇದೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಇತ್ತೀಚೆಗೆ ಕೆಲವು ವೈದ್ಯರು ಶಂಕಿತ ಉಗ್ರರನ್ನು ಅರೆಸ್ಟ್ ಮಾಡಿದಾಗ ವೃತ್ತಿಯಲ್ಲಿ ವೈದ್ಯರು, ಆದರೆ ಮಾಡ್ತಾ ಇದ್ದ ಕೃತ್ಯ ಭಯೋತ್ಪಾದಕ ಚಟುವಟಿಕೆಗಳು ಅಂತ ಗೊತ್ತಾಗಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಸೊ ಇಲ್ಲಿಯ ತನಕ ನಡೆದಿರತಕ್ಕಂಥ ತನಿಖೆಯಲ್ಲಿ ಗಮನಾರ್ಹವಾದಂತಹ ಬೆಳವಣಿಗೆಗಳು ಏನಾಗಿದೆ ಈ ಪ್ರಕರಣದಲ್ಲಿ? ನೋಡಿ ಅರವಿಂದ್, ಈ ಒಂದು ಪ್ರಕರಣದಲ್ಲಿ ಗಮನಾರ್ಹ ಬೆಳವಣಿಗೆ ಅಂದರೆ ಇದೊಂದು ಆಕಸ್ಮಿಕವಾಗಿ ಆದಂಥ ಘಟನೆಯಲ್ಲ. ಇದನ್ನು ಉದ್ದೇಶಪೂರ್ವಕವಾಗಿ ಸಂಚು ರೂಪಿಸಿ ಮಾಡಿದಂಥ ಬ್ಲಾಸ್ಟ್ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈವರೆಗೂ ಸಿಕ್ಕಿರುವಂತಹ ಕುರುಹುಗಳು ಮತ್ತು ಮಾಹಿತಿಗಳು, ಸಾಕ್ಷ್ಯಾಧಾರಗಳನ್ನು
ಪರಿಶೀಲಿಸಿ ನೋಡಿದಂಥ ಸಂದರ್ಭದಲ್ಲಿ ಇದೊಂದು ಭಯೋತ್ಪಾದಕ ದಾಳಿ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದಕ್ಕೆ ಪೂರಕವಾಗಿ ಸಾಕಷ್ಟು ಕನೆಕ್ಷನ್ಸ್ಗಳು ಕೂಡ ಸಿಕ್ಕಿದ್ದಾವೆ. ಈ ಒಂದು ಘಟನೆಯಲ್ಲಿ ಭಾಗಿಯಾದಂಥ ಡಾಕ್ಟರ್ ಉಮರ್ ಮತ್ತು ಆತನ ಹಿನ್ನೆಲೆ ಮತ್ತು ಆತನ ನೆಟ್ವರ್ಕ್ಗಳನ್ನು ಗಮನಿಸಿದರೆ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಇದಕ್ಕೆ ಪೂರಕವಾದಂಥ ಘಟನೆಗಳನ್ನು ಗಮನಿಸಿದರೆ ಮತ್ತು ಇಷ್ಟು ದೊಡ್ಡ ಪ್ರಮಾಣದ ದಾಳಿಯನ್ನು ಗಮನಿಸಿದರೆ ಇದೊಂದು ಭಯೋತ್ಪಾದಕ ದಾಳಿ ಅನ್ನುವಂಥದ್ದು ಬಹುತೇಕ ನಿರ್ಧಾರಕ್ಕೆ ಬರಲಾಗಿರುವಂಥದ್ದು. ಇದರ ಪೂರಕವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಪ್ರಧಾನಿ ನರೇಂದ್ರ ಮೋದಿ, ರಾಜನಾಥ್ ಸಿಂಗ್ ಹೀಗೆ ಎಲ್ಲರೂ ಕೂಡ ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು, ಪ್ರತೀಕಾರದ ಮಾತುಗಳನ್ನು ಕೂಡ ಆಡ್ತಿದ್ದಾರೆ. ಸೊ ಅಲ್ಲಿಗೆ ಇದೊಂದು ಆಕಸ್ಮಿಕವಾದಂಥ ಸ್ಫೋಟ ಅಲ್ಲ, ಇದೊಂದು ವ್ಯವಸ್ಥಿತವಾಗಿ ರೂಪಿಸಿದಂತಹ ಸ್ಫೋಟ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದರೆ ಈ ಒಂದು ಘಟನೆಯ ಹಿಂದೆ ಇರುವಂಥದ್ದು ಯಾರು ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥ ಕೆಲಸಗಳಾಗ್ತಾ ಇದ್ದಾವೆ. ಯಾವ ಸಂಘಟನೆಯೂ ಕೂಡ ಇದರ ಹೊಣೆಯನ್ನು ಹೊತ್ಕೊಳ್ಳದೇ ಇರುವಂಥ ಹಿನ್ನೆಲೆಯಲ್ಲಿ ಯಾವ ಸಂಘಟನೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥ ಕೆಲಸಗಳು ಕೂಡ ಈಗ ಸದ್ಯಕ್ಕೆ ನಡೀತಾ ಇದ್ದಾವೆ. ಅರವಿಂದ್.